ಸೇರ್ಕೊಂಡಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಕೂಡ ಪ್ರೀತಿಯ ಅಭಿನಂದನೆಗಳು. ಈ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥವರು, ನಾನು ಎಲ್ಲರ ಹೆಸರು ಹೇಳಿಕ್ಕೆ ಹೋಗೋದಿಲ್ಲ, ಪ್ರಮುಖವಾಗಿ ಸೈಲೆಂಟ್ ಆಗಿದ್ದಾರೆ. ಗುತ್ತಿಗಾರದ ಜನತೆಯಲ್ಲಿ ಜೋಶ್ ಬೇಕಾಗಿದೆ, ಒಂದೊಮ್ಮೆ ಜೋರಾದ ಕೂಗು ಬರಬೇಕಾಗಿದೆ, ಗುತ್ತಿಗಾದ ಕಡೆಯಿಂದ ಚಪ್ಪಾಳೆ ಒಳಗಬೇಕಾಗಿದೆ. ಇದು ಆವೇಶಕರമായ ಮಲೆನಾಡಿನ ಪುತ್ತೂರು ವರ್ಸಸ್ ಮಂಗಳೂರು ಉತ್ತರ. ವೃತ್ತಪದಾಳಿ ಸೊಗಸಾದ ಫುಟ್ ವರ್ಕ್ ನೊಂದಿಗೆ ಪುತ್ತೂರು ತಂಡ ಸೆಮಿಫೈನಲ್ ನಲ್ಲಿ ಗೆಲ್ಲಲು ಇದ್ದನ ಪಾತ್ರ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿದ್ದಾರೆ. ಬಹಳಷ್ಟು ಸುಂದರ ಮೇಲಾಳಿ ಒಂದು ಅಂಕದೊಂದಿಗೆ ಶುಭಾರಂಭವನ್ನು ಮಾಡಿಕೊಂಡಿದೆ. ಇಲ್ಲಿ ಕಿಕ್ ಮಾಡುವಂತಹ ದಿಟ್ಟ ಹೋರಾಟದ ಹೆಜ್ಜೆಯನ್ನಿಟ್ಟ ಇಲ್ಲಿ ಚಾಂಪಿಯನ್ ರೈಡರ್ ಆಫ್ ಮಂಗಳೂರು ನಾರ್ತ್ ಜರ್ಸಿ ನಂಬರ್ 17 ಹಾಶಿ. ಎರಡು ರೈಡ್ಗಳು ಮುಕ್ತಾಯಗೊಂಡಿದೆ ಎರಡು ತಂಡಗಳ ಕಡೆಯಿಂದ. ಬೋನಸ್ ಅಂಕದೊಂದಿಗೆ ಪುತ್ತೂರು. ಪ್ರೀತಂ ಪ್ರೇಕ್ಷಕರ ಮನದಂತಹ ಒಂದು ದಾಳಿ ಪ್ರೀತಂ ಕಡೆಯಿಂದ. ಬೋನಸ್ ಪಾಯಿಂಟ್, 2 ಅಂಕಗಳು ಬೋನಸ್ ರೂಪದಲ್ಲಿ ಸಿಕ್ಕಿದೆ ಪುತ್ತೂರು ತಂಡಕ್ಕೆ. ಸಂತಸವನ್ನೇ ಮಾಡಿದೆ ಪುತ್ತೂರು ತಂಡದ ಪಾಳ್ಯದಲ್ಲಿ. ಆರಂಭಿಕ ಹಂತದಿಂದ ಮುನ್ನಡೆಯನ್ನು ಸಾಧಿಸಿಕೊಳ್ಳುವಂತಹ ಹುಮ್ಮಸ್ಸಿನಲ್ಲಿದ್ರೆ ಒಂದು ಕ್ಷಣ ಡಿಫೆಂಡರ್ ಜಾರಿ ಬಿದ್ದರೂ ಕೂಡ ಮತ್ತೆ ಫೀನಿಕ್ಸ್ ನಂತೆ ಮೇಲೆದ್ದು ಬಂದು ದಾಳಿಗಾರನ ದಾಳಿಗೆ ಜೆರ್ಸಿ ನಂಬರ್ 6 ಈಗ ಪುತ್ತೂರಿನ ಪುನೀತ. ದಾಳಿಗಾರಿಕೆ ಭಾಗದಲ್ಲಿ ಮಗದೊಂದು ಮ್ಯಾಚ್ ಪಾಯಿಂಟ್ ನೊಂದಿಗೆ ಒಂದೊಂದು ಆಟನೆ ಕೂಡ ಇಲ್ಲಿ ಪಂದ್ಯಾಟ. ಮಂಗಳೂರು ಉತ್ತರ ತಂಡವು ಕೂಡ ನಿರೀಕ್ಷೆಗೆ ಡುಂಕಿ ಹೊಡೆಯಲು ಇಲ್ಲಿ ಹರಸಾಹಸವನ್ನೇ ಪಟ್ಟಿದ್ರು. ದಾಳಿಗಾರನ ವಿಫಲತೆಯೊಂದಿಗೆ 5-0 ಮಂಗಳೂರು ಉತ್ತರ ತಂಡ. ಎರಡು ಬೋನಸ್ ಹಾಗೂ 3 ಅಂಕಗಳೊಂದಿಗೆ 5 ಅಂಕವನ್ನು ಪಡೆದುಕೊಳ್ಳುತ್ತಾ ಇಲ್ಲಿ ಡಿಫೆಂಡರ್ ಮಾಡಿದಂತ ತಪ್ಪು ಮುನ್ನೂರು ತಂಡಕ್ಕೆ ಕಾಸ್ಟ್ಲಿ ಆಗಿ ಪರಿಣಮಿಸುತ್ತಾ ಇದೆ.
It's 5-1 in favor of Puttur. Ready, bro. Ready. Line cut. Hello, bro. Abhishek. ಆರು ಎರಡರಲ್ಲಿ ಪುತ್ತೂರು ತಂಡ ಗೆಲುವಿನತ್ತ ದಾಪುಗಾಲಿಟ್ಟಿದ್ದ ಪ್ರಥಮ ಅವಧಿ ಇದು. Shaker ready. ಪುತ್ತೂರು ತಂಡಗಳು ಅಂಕವನ್ನು ಪಡೆದುಕೊಂಡಾಗ ಪ್ರೇಕ್ಷಕರ ಮುಖದಲ್ಲೂ ಕೂಡ ಮಂದಹಾಸ ಮೂಡುತ್ತಾ ಇದೆ. ಒಂದು ದೂರದ ಊರಿನಿಂದ ಬಂದ ತಂಡವಾದರೆ ನೆರೆಯ ಪುತ್ತೂರು ತಾಲೂಕು ಫೈನಲ್ ನಲ್ಲಿ ಮಂಗಳೂರು ಉತ್ತರ ತಂಡದ ಎದುರಾಳಿಯಾಗಿ 6-2. Last man. Rider go. Last man. S10-4 in favor of ಪುತ್ತೂರು. 10-4ರಲ್ಲಿ ಜಿದ್ದಿನ ಕಥನ ಇದು. ಒನ್ ಮ್ಯಾನ್ ಶೋ, ಒನ್ ಮ್ಯಾನ್. ಈ ದಿನ ನಮ್ಮ ಚಂಡಮಾರುತದೊಂದಿಗೆ ಎಸ್ನಾಳಿಗಳು ನಿರಂತರವಾಗಿ ಇಲ್ಲಿ ಮುಂದುವರಿತಾನೆ ಪುರಸ್ಕರಿಸುವಂತಹ ಪ್ರಯತ್ನದಲ್ಲಿ ಯತ್ವಾತತ್ವ ನೀಡಿದು ಜೆರ್ಸಿ ನಂಬರ್ 22 ಇಲ್ಲಿ ವಕ್ರದೃಷ್ಟಿಯನ್ನು ಬೀರುತ್ತಾ ಇದ್ದಾನೆ ದಾಳಿಗಾರ. ಬೋನಸ್ ಪ್ಲಸ್ 1 ಅಂಕಗಳು.
ಓಪನ್ ಆಗು ಸೇರ್ಪಡೆಯೊಂದಿಗೆ ಸೇತು ಟ್ರಂಕಿಗೆ 15-4 ಇದು ವೇಗದ ಮಿತಿ ಇಲ್ಲದ ದಾಳಿ ಜರ್ಸಿ ನಂಬರ್ 33 ಅಭಿ ಒಂದು ಅಂಕವನ್ನು ಇಲ್ಲಿ ತಂಡದ ಕಡೆಗೆ ನೀಡುತ್ತಾ ಇದ್ದಾರೆ. ಒಂದು ಕಡೆ ಮಂಗಳೂರು ದಕ್ಷಿಣ ಪಾಳೆಯದಲ್ಲಿ ಪವರ್ಫುಲ್ ಪೈಲ್ವಾನ್ಗಳನ್ನೇ ಹೊಂದಿಕೊಂಡಂತ ತಂಡ ಮಂಗಳೂರು ದಕ್ಷಿಣ ತಮ್ಮ ಭುಜಬಲದ ಪರಾಕ್ರಮವನ್ನು ಇಲ್ಲಿ ತೋರ್ಪಡಿಸಲು ಅವಕಾಶಗಳಿದೆ. ಮಂಗಳೂರು ದಕ್ಷಿಣ ಉತ್ತರ ತಂಡದ ಆಟಗಾರರಿಗೆ ಕೊನೆಯ ಹಂತದಲ್ಲಿ ಪುತ್ತೂರಿನ ಪುನೀತ್ರವರ ಮುಖೇನವಾಗಿ ಆಕ್ರಮಣಕಾರಿಯಾಗಿರತಕ್ಕಂಥ ರೈಡಿಂಗ್ ಪ್ರದರ್ಶನ. 17-5 ಸೇತು ಓಪನ್ ಆಗು in favor of SK ಡುಮ್ಕಿ ಕಿಂಗೀತ ಮಂಗಳೂರು ಉತ್ತರ ತಂಡದ ಅಭಿಷೇಕ್ ಮಲ್ಟಿ ಪಾಯಿಂಟ್ ರೈಡ್ ಆಗಿದೆ. ಇಲ್ಲಿ ಡೂ ಆರ್ ಡೈ ಸಿಚುವೇಶನ್ ಮಾಡು ಇಲ್ಲವೇ ಬಡಿ ಸಿಚುವೇಶನ್ ನಲ್ಲಿ ಮಂಗಳೂರು ಉತ್ತರ ತಂಡ ಕೂಡ ಇಲ್ಲಿ ಸರ್ವೋಟರೆಂದು ಮಾಡಿಕೊಳ್ಳುತ್ತಾ ಇದ್ದಾರೆ ಬೋನಸ್ಗಾಗಿ. ಅತಿ ದಾಳಿಗಾರ ತಂಡದ ರೆಕಾರ್ಡ್ ರೈಡರ್ ಮಿಸ್ಟರ್ ಪುನೀತ್ ಪುತ್ತೂರು ಪರಿಣಾಮಕಾರಿಯಾಗಿರತಕ್ಕಂಥ ದಾಳಿ ಪಂದ್ಯಾಟದ ಫಲಿತಾಂಶದ ಮೇಲೆ ಪ್ರಭಾವ ಬೀರತಕ್ಕಂತಹ ಒಂದು ದಾಳಿಯನ್ನು ತೋರ್ಪಡಿಸಿತಾ ಇದ್ದಾರೆ. ಸೇತು ಟ್ರಂಕ್ ಮಗ ಮಂಗಳೂರು ಉತ್ತರ ತಂಡದ ನಂಬಿಕೆ ಹೆಚ್ಚಿಸಲೇಬೇಕಾಗಿದೆ. ಈ ದಾಳಿಗಾರ ಇಲ್ಲಿ ಎದುರಾಳಿ ಪಡೆಯ ಎದೆ ಸೀಳತಕ್ಕಂತಹ ಅದ್ಭುತವಾದ ದಾಳಿಯನ್ನು ತೋರ್ಪಡಿಸ್ತಾ ಇದ್ದಾರೆ. ಡಿಫೆಂಡರ್ಗಳು ಕೈ ಚಳಕವನ್ನು ತೋರ್ಪಡಿಸಲು ಹಾತೊರೀತಾ ಇದ್ದಾರೆ. ನೆಲಕ್ಕುರುಳುತ್ತಾ ಇದ್ದಾರೆ. ಇಲ್ಲಿ ಅತಿ ನೆಲಕ್ಕುರುಳುತ್ತಾ ಇದ್ದಾರೆ. 19-7 ಪದೇ ಪುನೀತ್ ಜರ್ಸಿ ನಂಬರ್ 6 ಹಲವಾರು ಪಂದ್ಯಾಟದ ಗತಿ ಬದಲಾಯಿಸಿದಂತ ಪ್ರೌಢಶಾಲಾ ವಿಭಾಗದ ದಾಳಿಗಾರ ಪುನೀತ್ ಪುತ್ತೂರು ತಂಡ ನೆಚ್ಚಿಕೊಳ್ಳೋದಾದ್ರೆ ಬಹಳಷ್ಟು ಕ್ವಿಕ್ ರೈಡ್ ಇದು. ಎಕ್ಸ್ಪ್ರೆಸ್ ಮಾದರಿಯಲ್ಲಿ ಬಂದು ಅಂಕವನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಜರ್ಸಿ ನಂಬರ್ 22 ಪ್ರೀತಮ್ 19-8 11 ಅಂಕಗಳ ಅಂತರವಿದೆ. ಬಹಳಷ್ಟು ಹಿಂದೆ ಉಳಿದಿದೆ. ಇನ್ನೂ ಕೂಡ ಡಬಲ್ ಡಿಜಿಟ್ಗೆ ಮುತ್ತಿಕ್ಕಿಲ್ಲ ಇಲ್ಲಿ ಮಂಗಳೂರು ಉತ್ತರ. ನಿರಾತಂಕವಾಗಿ ಎದುರಾಳಿಯ ಕೋಟೆಯೊಳಗಡೆ ಅಂಕವನ್ನು ಪಡೆದುಕೊಳ್ಳುವುದರಲ್ಲಿ ವಿಫಲರಾದಾಗ ಮತ್ತೆ ಅದೇ ಆಟಗಾರ ಕಳೆದ ರೈಡ್ನಲ್ಲಿ ಪವಾಡವನ್ನು ಮಾಡಿದಂತ ದಾಳಿ ಮತ್ತೊಮ್ಮೆ ಆಘಾತದಲ್ಲಿದೆ. ದೊಡ್ಡ ಹೊಡೆತವನ್ನು ನೀಡಿದೆ ಇಲ್ಲಿ ಪುತ್ತೂರು ತಂಡ ಮಂಗಳೂರು ಉತ್ತರ ತಂಡಕ್ಕೆ ಆಘಾತ ಇದು ಕಾರಣ. ಅಭಿ ಕೂಡ ನಿರಾಶಾದಾಯಕರಾಗಿ ಹೊರಭಾಗದತ್ತ ತೆರಳುತ್ತಾ ಇದ್ರೆ ಇಲ್ಲಿ ಪುನೀತ್ ಅಂತೂ ಮೈಂಡ್ ಗೇಮ್ ಅನ್ನು ಬಳಸಿಕೊಳ್ಳುತ್ತಾ ಇದ್ದಾರೆ. ಯಾವುದೇ ರೀತಿಯ ಅವಸರವನ್ನು ಮಾಡಿಕೊಳ್ಳದೆ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುತ್ತಾ ಇದ್ದಾರೆ ಪುನೀತ್ ಫ್ರಮ್ ಪುತ್ತೂರು. ಇಲ್ಲಿ ಹಾಶೀರ್ ಚಾಂಪಿಯನ್ ರೈಡರ್ ಕೂಡ ಹೌದು. ಹಾಶೀರ್ ಅನ್ನತಕ್ಕಂಥ ಮಾತುಗಳು ಒಂದು ಕಡೆ ಕೇಳಿ ಬರುತ್ತಾ ಇದ್ದಾರೆ. ಮತ್ತೆ ಇಲ್ಲಿ ಚಿರತೆಯನ್ನು ವರ್ತಿಸುತ್ತಾ ಇದ್ದಾರೆ. ಇಲ್ಲಿ ಒಂದು ಹಾಡುತ್ತಾ ಹಾಗೂ ಇನ್ನೋರ್ವ ಈಗ ಪ್ರಥಮ ಬಾರಿಗೆ ಈ ಒಂದು ಫೈನಲ್ ನಲ್ಲಿ ಜರ್ಸಿ ನಂಬರ್ 10 ಅಭಿ ಮತ್ತೊಮ್ಮೆ ಆ ಕಡೆ ಈ ಕಡೆ ಜಿಂಕೆ ತರ ಓಡಾಟದೊಂದಿಗೆ 21 ಇಂಟರ್ವ್ಯೂಲಿದೆ. ಘಟಾನುಘಟಿ ಆಟಗಾರರ ಸಮಾಗಮವಾಗುತ್ತಾ ಇದೆ. ಎರಡೂ ತಂಡದ ಪಾಳೆಯದಲ್ಲೂ ಕೂಡ ಎಲ್ಲರ ವಿಕೆಟ್ ಆಟದಲ್ಲಿ ಝೈನ್ ರವರನ್ನು ಕಣಕ್ಕಿಳಿಸುತ್ತಾ ಇದೆ.
ಇಲ್ಲಿ ಮತ್ತೊಮ್ಮೆ ಡಿಫೆನ್ಸಿವ್ ಆಗಿ ಇಲ್ಲಿ ಮಿಸ್ಟೇಕ್ ಮಾಡಿಕೊಂಡ್ರೆ ಇದು ಅದ್ಭುತವಾದ ಹಿಡಿತ. ಒಂದೊಂದೇ ಅಂಕಗಳೊಂದಿಗೆ ಪುತ್ತೂರು ತಂಡ ಟ್ರೋಫಿ ಗೆಲ್ಲುವ ಕನಸನ್ನು ಇಟ್ಟುಕೊಳ್ಳುತ್ತಾ ಇದೆ. ಇಲ್ಲಿ ಮಂಗಳೂರು ಉತ್ತರ ತಂಡ ತಿರುಗೇಟು ನೀಡಿದೆ. ಅದರಲ್ಲಿ ಪುತ್ತೂರು ತಂಡ ಟ್ರೋಫಿ ಗೆಲ್ಲುವ ಕನಸೆಲ್ಲ ನುಚ್ಚುನೂರಾಗಬಹುದೇನೋ. ಇದು ಪ್ರಥಮ ಅವಧಿ ಮಾತ್ರ ಈಗ ಚಾಲ್ತಿಯಲ್ಲಿದೆ. It's 22-8. 22-8. ಮಧ್ಯದ ಫೈಲ್. ಪ್ರತಿಯೊಬ್ಬ ದಾಳಿಗಾರನಿಗೂ ಕೂಡ ಸೆಟ್ಟನ್ನು ಹೊಡಿತಾ ಇದೆ ಇಲ್ಲಿ ಪುತ್ತೂರು. ಯಾರಿಗೂ ಕೂಡ ಅವಕಾಶವನ್ನು ಮಾಡಿಕೊಡದಂತಹ ಕಿಂಚಿತ್ತು ಕರುಣೆಯಿಂದ ತೋರದ ರೀತಿಯಲ್ಲಿ ನೈಜಯುತ ಪರ್ಫಾರ್ಮೆನ್ಸ್ ಅನ್ನು ನೀಡುತ್ತಾ ಇದೆ ಇಲ್ಲಿ ಟಾಪ್ ಕ್ಲಾಸ್ ರೈಡರ್ ಪುನೀತ. ಟಾಪ್ ಕ್ಲಾಸ್ ರೈಡರ್ ಆಫ್ ಪುತ್ತೂರು. ಲಾಸ್ಟ್ ಮ್ಯಾಚ್ 24-8 ಏಕಮುಖವಾಗಿ ಸಾಗುತ್ತಾ ಇದೆ. ಜರ್ಸಿ ನಂಬರ್ 23 ಜ್ಯೋತಿ ಹೇಳ್ಬೇಡ ಕೊಡು. ಒಬ್ಬಟ್ಟಿಯಾಗಿದ್ದಾರೆ. ಆಲ್ ಔಟ್ ಭೀತಿಯಲ್ಲಿದೆ ಮಂಗಳೂರು ಉತ್ತರ ತಂಡ. ಮೂರು ಅಂಕವನ್ನು ಪಡೆದುಕೊಂಡು ಅಂತ್ಯ ಹಾಡಿದಾಗ ಇಲ್ಲಿ ಅಂಕಿಅಂಶ ಪಟ್ಟಿ ಸಂಪುಟದಲ್ಲಿ ಗೋಚರಿಸುತ್ತಾ ಇದೆ. 27 ಅಭಿ ಫ್ರಮ್ ಮಂಗಳೂರು. ಇಲ್ಲಿ ಸಿಡಿದೆದ್ದ ಅಭಿ ಈಗ ಪುತ್ತೂರು ತಂಡದ ಮೇಲೆ ಪ್ರಹಾರಯುತ ಸವಾರಿಯನ್ನು ಮಾಡ್ತಾ ಇದ್ದಾರೆ. ಅಭಿರವರ ಆಟ ಕೂಡ ಮುಕ್ತಾಯಗೊಂಡಿದೆ. ಜೆಸ್ಸಿ ನಂಬರ್ 33 ಇಲ್ಲಿ ಏಕಮಾತ್ರ ದಾಳಿಗಾರ ಪುನೀತ್. ನೆನಪಿಡಲೇಬೇಕಾದಂತ ಹೆಸರು. ಬಹುಶಃ ಪುನೀತ್ ರವರು ಟಚ್ ಪಾಯಿಂಟ್ ಗಳಿಸಿದಂತ ಆ ಒಂದು ಕ್ಷಣಗಳು ಸುದ್ದಿ ಚಾನೆಲ್ನ ಕ್ಯಾಮರಾದ ಕಣ್ಣುಗಳಲ್ಲಿ ಕೂಡ ಸೆರೆಯಾಗುತ್ತಾ ಇದೆ. ನಾಳೆ ಇಂದಿನ ಪುತ್ತೂರು ಭಾಗದಲ್ಲಿ ಹೆಚ್ಚಿನವರ ವಾಟ್ಸ್ಆಪ್ ಸ್ಟೇಟಸ್ಗಳಲ್ಲಿ ಪುನೀತ್ ರವರ ರೈಡಿಂಗ್ ನ ವಿಡಿಯೋ ರೀಲ್ಸ್ ಮುಖೇನವಾಗಿ ಹರಿದಾಡಿದರೂ ಅಚ್ಚರಿ ಪಡಬೇಕಾಗಿಲ್ಲ. ಅಂತ ಒಂದು ಅದ್ಭುತವಾದ ದಾಳಿಗಳು ಒಂದು ಒಟ್ಟಿ ಸುಲಭಗೊಳ್ಳುತ್ತಾ ಇದೆ ಇಲ್ಲಿ. ಮತ್ತೆ ಅದೇ ದಾಳಿಗಾರ ಪುನೀತ್ ತನ್ನ ಬತ್ತಲಿಕೆಯಲ್ಲಿರುವ ಎಲ್ಲ ಬ್ರಹ್ಮಾಸ್ತ್ರಗಳನ್ನು ಕೂಡ ಇಲ್ಲಿ ಪರಿಚಯ ಮಾಡಿಕೊಡುತ್ತಾ ಇದ್ದಾರೆ. ಕಬಡ್ಡಿಯಲ್ಲಿ ತನ್ನ ಸಾಮರ್ಥ್ಯವನ್ನು ತೋರ್ಪಡಿಸುತ್ತಾ ಇದ್ದಾರೆ ಪುತ್ತೂರು ತಂಡಕ್ಕೋಸ್ಕರ. ಬೋನಸ್ ಪಾಯಿಂಟ್. ಇಲ್ಲಿ ಪುತ್ತೂರು ಅಂಕಣ ಕಾಲಿಯಾದಲ್ಲಿ ಮಾತ್ರ ಇಲ್ಲಿ ಗೆಲುವು ಸಾಧಿಸಬಹುದೇನೋ ಮಂಗಳೂರು. ಮತ್ತೊಂದು ಅಂಕಗಳು 30-10. 30-10 ಖಂಡಿತವಾಗ್ಲೂ ಇಲ್ಲಿ 3 ಅಂಕದ ಸೇರ್ಪಡೆ. ಬೋನಸ್ನೊಂದಿಗೆ 2 ಅಂಕ, 3 ಅಂಕದ ಬೇಟೆಯಾಗಿತ್ತಾ ಇದೆ. ಜಿಗಿಯುತ್ತ ಅಭಿ ಬಹಳಷ್ಟು ಪ್ರಯತ್ನವನ್ನು ಮಾಡಿಕೊಳ್ತಾ ಇದ್ದಾರೆ. ಒಬ್ಬ ಸರ್ವಾಂಗೀಣ ಆಟಗಾರ ಮಂಗಳೂರು ಉತ್ತರ ಪರವಾಗಿ ಅಭಿ ಎಸ್ಕೇಪ್ ಮಾಡಲು ಕೂಡ ಇಲ್ಲಿ ಬಿಡುತ್ತಾ ಇಲ್ಲ. ಹೆಂಗಳ ಗುಳುಪುಚ್ಚ ಅನ್ನುವಂತ ಮಾತುಗಳು ಪುತ್ತೂರು ತಂಡದಲ್ಲಿ ಕೇಳುತ್ತಾ ಇದೆ. 30-4. ಒಬ್ಬರ ಹಿಂದೆ ಮಗದೊಬ್ಬರು ಇಲ್ಲಿ ಅವರ ಭಾಗದಲ್ಲಿ ನಿರಾಶಾದಾಯಕರಾಗಿ ಕುಳಿತಿದ್ರೆ ಇಲ್ಲಿ ಸಾಕಷ್ಟು ಗೇಮ್ ಪ್ಲಾನ್ಗಳು ಬೇಕಾಗಿದೆ ಮಂಗಳೂರು ಉತ್ತರ ತಂಡಕ್ಕೆ. ಒಂದೊಮ್ಮೆ ಮಿಡ್ ಲೈನ್ ಸಮೀಪ ಬಂದು ತಿರುಗಿ ಬಿಟ್ಟರು.
ಎಸ್ ಬೋನಸ್ ಪ್ಲಸ್ 3 ಮೇಲೆತ್ತು ಬರುತ್ತಾ ಇದೆ ಈಗ ಮಂಗಳೂರು ಉತ್ತರ. ಮಂಗಳೂರು ಉತ್ತರ ತಂಡ ಈಗ ಆಗಮಿಸ್ತಾ ಇದ್ರೆ ಇಲ್ಲಿ ತಪ್ಪಿಸಿಕೊಂಡ ದಾಳಿಗಾರ. ಇದು ವಂಚನೆಯ ದಾಳಿ. ಈ ಸಂದರ್ಭಕ್ಕೆ ಹೇಳಿ ಮಾಡಿಸಿದಂತ ದಾಳಿ ಪುನೀತ್ ಕಡೆಯಿಂದ. 2 ಅಂಕಗಳು. 4 ಅಂಕಗಳನ್ನು ಬಿಟ್ಟುಕೊಟ್ಟ ಸಂದರ್ಭದಲ್ಲಿ ಪುನೀತ್ ರೊಚ್ಚಿಗೆ ಹೇಳ್ತಾ ಇದ್ದಾರೆ. 36-14 36-14 1 ಪಾಯಿಂಟ್ ಮಾತ್ರ ಇಲ್ಲಿ ಮಂಗಳೂರು ಕಡೆಗೆ. 15-34 ಪುನೀತ್ ಅಶ್ವಮೇಧನ ಹೆಡಗುರಿ ಕಟ್ಟಿದರೆ ಮಾತ್ರ ಇಲ್ಲಿ ಉಳಿಗಾಲ ಮಂಗಳೂರು ಉತ್ತರ ತಂಡಕ್ಕೆ. ಅವಿರಾಜಮಾನನಾಗಿ ಬೆರೆದಾಡುತ್ತಾ ಇದ್ದಾರೆ ಇಲ್ಲಿ ಅಂಕಣದ ಒಳಭಾಗದಲ್ಲಿ ಪುನೀತ್. ಬೋನಸ್ ಪಾಯಿಂಟ್. ಅತಿ ಹೆಚ್ಚು ಅಂಕಗಳನ್ನು ಗಳಿಸಿಕೊಂಡಂತೆ ಪುನೀತ್ ಪುತ್ತೂರು ತಂಡಕ್ಕೆ. 37-50. ಅಷ್ಟೇ ಶೇಖರ ಮಾಡ್ತಾನೆ ಈಗ. ಕೂಡ ಇಲ್ಲಿ ಉಂಡಿ ಬೋನಸ್ ಯಾವುದೇ ರೀತಿಯ ಹೆಚ್ಚುಗಳನ್ನು ಕೂಡ ಇಡುತ್ತಾ ಇದ್ದಾರೆ. ಮಗದೊಮ್ಮೆ ಪುನೀತ್ ಫ್ರಮ್ ಪುತ್ತೂರು. ಮಕ್ಕಳು ಉತ್ತರ ತಂಡದ ರಕ್ಷಣಾತ್ಮಕ ಶೈಲಿಯ ಒಂದು ದಾಳಿ ಪುನೀತನ ಕಡೆಯಿಂದ. ಜಾಣ್ಮೆ ಹಾಗೂ ತಾಳ್ಮೆಯನ್ನು ವಹಿಸಿ ಪರ್ಫೆಕ್ಟ್ ಟೈಮಿಂಗ್ಸ್ ನೊಂದಿಗೆ ಒಂದು ಪಡೆದುಕೊಂಡು ಬರುತ್ತಾ ಇದ್ದಾರೆ ಪುತ್ತೂರಿನ ಪುನೀತ್. ಡಿಫೆನ್ಸ್ ವಿಭಾಗ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅಭಿನವರ ಮೇಲೆ ವಿಭಾಗದಲ್ಲಿ ಪ್ರೊ ಕಬಡ್ಡಿಯಲ್ಲಿ ರವೀಂದ್ರ ಪೆಹಲ್ ಕೂಡ ಇದೇ ರೀತಿಯಲ್ಲಿ ಟ್ಯಾಕಲ್ ಮಾಡೋದೇ ಆದ್ರೆ ಇಲ್ಲಿ ಪುತ್ತೂರಿನ ಒಬ್ಬ ಡಿಫೆಂಡರ್ 40-17 40-50 ಚಾರ್ಜ್ ಮಾಡ. ಇದು ದ್ವಿತೀಯ ಅವಧಿಯಲ್ಲಿ ಸ್ಟೇಜ್ ಕೂಡ ಇಲ್ಲಿ ಅಂತಿಮ ಸಮಯಗಳು ಕೂಡ ಓಡಾಡ್ತಾ ಇದೆ. ಪವರ್ಫುಲ್ ಡಿಫೆನ್ಸ್ ವಿಭಾಗದ ಮಧ್ಯೆ ಮಂಗಳೂರು ಉತ್ತರ ತಂಡದ ಹಾಶಿ 1 ಪಾಯಿಂಟ್. 16-40 ಅವತ್ರ ಅಡಿಪಾಯವನ್ನು ಹಾಕಿಕೊಂಡಂತಹ ಪುತ್ತೂರು ಇಲ್ಲಿ ಚೇತರಿಸಿಕೊಳ್ಳಲು ಕೂಡ ಬಿಡುತ್ತಾ ಇಲ್ಲ ಮಂಗಳೂರು ಉತ್ತರ ತಂಡಕ್ಕೆ. ಹುಟ್ಟಿಸಿದಂತ ದಾಳಿ ನಡೆಯುತ್ತಾ ಇದೆ ಮಂಗಳೂರು ಉತ್ತರ. ಕಾರಣ ಇದು ಪುನೀತ್ ರವರ ಆಟ ಬಲ್ಲವರಾರು ಈ ಒಂದು ಮ್ಯಾಚ್ ಅಂಕಣದಲ್ಲಿ. ಇದು ಪುನೀತನ ಮಹಿಮೆ ಪುತ್ತೂರು ತಂಡದಲ್ಲಿ. ಇಲ್ಲಪ್ಪ ಎಕ್ಸ್ಪೀರಿಯನ್ಸ್ ರೈಡರ್ ಅನ್ನು ಈಗ ಕಳಿಸಿಕೊಟ್ಟಿದೆ ಮಂಗಳೂರು ಉತ್ತರ ತಂಡ. ಆದ್ರೆ ಹೇಳ್ತಾ ಇದ್ದಾಗೆ ಮಿಡ್ ಲೈನ್ ಕ್ರಾಸ್ ಆಗಿದೆಯಾ? ಸಾರಿ, ಆಗಿಲ್ಲ. ಕೂದಲೆಳೆಯ ಅಂತರದಲ್ಲಿ ಸಂಕಷ್ಟದಿಂದ ಪಾರಾಗಿದ್ದಾರೆ ಪುತ್ತೂರು ತಂಡದ ಆಟಗಾರರು. ಒಳ್ಳೆ ಕ್ಯಾಚ್ ತಗೋ, ಇನ್ನು ಒಳ್ಳೆ ಕ್ಯಾಚ್ ಇನ್ನು ತಗೋ. ಗುಂಡಿ ಗೊಬ್ಬು ಜೆರ್ಸಿ ನಂಬರ್ 6 ಮತ್ತೆ ಪುನೀತ್ ಇಲ್ಲಿ ಎಲ್ಲ ಗಾಳಿಯಲ್ಲೂ ಕೂಡ ಹುದ್ದೆ ಕೇಳಿ ಬರತಕ್ಕಂತ ಹೆಸರು. ಯಾವ ರೀತಿಯಲ್ಲೂ ಕೂಡ ಆತನನ್ನು ಮಗಚಿ ಹಾಕಲು ಸಾಧ್ಯ ಆಗುವುದಿಲ್ಲ. ಎಷ್ಟು ಅಂಕಗಳು ಇಲ್ಲಿ. ಭರ್ಜರಿಯಾದ ದಾಳಿ. ಸೂಪರ್ ರೈಟ್. 3 ಅಂಕಗಳನ್ನು ಇಲ್ಲಿ
ಗಳಿಸಿಕೊಂಡಂತ ದಾಳಿಗಾರ ಒಳ್ಳೆ ಕ್ಯಾಚ್ ಶೇಖರ, ಒಳ್ಳೆ ಕ್ಯಾಚ್. ಅದನ್ನ ಚಾಕಚಕ್ಯತೆಯ ರೈಡನ್ನು ಇಲ್ಲಿ ಮತ್ತೆ ಮುಂದುವರಿಸುತ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ಭಯಪಡದೆ ಪುನೀತ್ ಮಂಗಳೂರು ಉತ್ತರ ತಂಡದ ಇವಾಗ ತಯಾರಾಗುವ ಮುಂಚೆಯೇ ಬೋನಸ್ ಕಲಿಯುವಂತ ಉತ್ಸಾಹದಲ್ಲಿ ಪುನೀತ್ ಕಾನ್ಫಿಡೆಂಟ್ ಆಗಿ ಕಾಣುತ್ತಾ ಇದ್ದಾರೆ. ಎನರ್ಜೆಟಿಕ್ ರೈಡರ್ ಈಗ 1 ಅಂಕದ ಸೇರ್ಪಡೆ ಇಲ್ಲಿ ಅಭಿ. ನೀನು ಕೂತ್ಕೋ. 4 ಮಂದಿ ಮಾತ್ರ ಬಾಕಿ ಇರುವಂತೆ ಅಭಿಯ ಸವಾರಿ. ಅಭಿ ತಪ್ಪಿಸಿಕೊಳ್ಳುತ್ತಾ ಇದ್ದಾರೆ. ಪುತ್ತೂರು ಕಡೆಗೆ ವಾಲ್ತಾ ಇದೆ. ಸಾಕಷ್ಟು ವೇದಿಕೆಯ ಓರ ಪೊನ್ನೂರು ಶಾಲಾ ವಿಭಾಗದ ವಿದ್ಯಾರ್ಥಿ ಪುನೀತ್ के साथ बढ़िया बल्लेबाज मिस्टर पुनीत फ्रॉम पुತ್ತೂರು ಇಲ್ಲಿ ಖತರ್ನಾಕ್ ಪೀಸ್ ಆಗಿ ಹೊರ ಹೋಗ್ತಾ ಇದ್ದಾರೆ. ವಿವೇಕಾನಂದ ಪ್ರೌಢಶಾಲೆಯ ಒಂದು ವಿದ್ಯಾರ್ಥಿ ಪಡೆಯುವಂತಹ ಅವಕಾಶ ಇದೆ. ಕ್ಯಾಚ್ ಪಡೆಯಲು ಇಲ್ಲಿ ನೋಡುತ್ತಾ ಇದ್ದಾರೆ. ಕ್ಯಾಚ್ ಪಕ್ಕಡು ಅಂದ್ರೆ ಮ್ಯಾಚ್ ಪಕ್ಕಡು. ಇಲ್ಲಿ ಮಂಗಳೂರಿನಂತ ದಾಳಿಗಾರ ನೆಲಕ್ಕುರುಳುತ್ತಾ ಇದ್ದಾರೆ. ಇದು ಮೊದಲೊಂದು ಆಘಾತ. Century 50-90 in favor of ಪುತ್ತೂರು. ಲಿಂಕ್ ತಗೋ, ಈಗ ತಗೊಂಡಿದ್ದೆ ತಗೋ. ಅಪ್ಪಿ ಸೆಕೆಂಡ್ ಮ್ಯಾನ್. ಬಲು ದೂರದ ಅಂಕಗಳು ಇಲ್ಲಿ ಲಭ್ಯವಾಗಿದೆ. ಮಂಗಳೂರು ಉತ್ತರ 19ರಲ್ಲಿ ಬಾಕಿಯಾಗಿದ್ದರೆ ಇಲ್ಲಿ 50ರ ಹಾದಿಯಲ್ಲಿದೆ ಪುತ್ತೂರು. ಚೇತು ಓಪನ್. ಲಾಸ್ಟ್ 5 minutes for full time. 5 ನಿಮಿಷದಲ್ಲಿ ಗೊಂಚಲು ಅಂಕಗಳು ಬೇಕಾಗಿದೆ ಮಂಗಳೂರು ಉತ್ತರ ತಂಡಕ್ಕೆ. ಅನಿವಾರ್ಯ ಸ್ಥಿತಿಯಲ್ಲಿ ಒಂದು ಕಡೆ ಪ್ರೇಕ್ಷಕರ ಚಪ್ಪಾಳೆ ವಿಸಿಲ್ಗಳ ಮುಖೇನವಾಗಿ ಫೈನಲ್ ನ ಕಲರವ ಇಲ್ಲಿ ಮುಂದುವರಿತಾ ಇದ್ರೆ ನೀರಸ ಪ್ರದರ್ಶನವನ್ನು ನೀಡುತ್ತಾ ಇದೆ ಮಂಗಳೂರು ಉತ್ತರ ತಂಡ. ಅಲ್ಲಿ ಸೆನ್ಸಿಬಲ್ ರೈಡ್ ಅನ್ನು ತೋರ್ಪಡಿಸುತ್ತಾ ಇದ್ದಾರೆ ಪುತ್ತೂರು ತಾಲೂಕಿನ ಪ್ರತಿಭಾನ್ವಿತ ದಾಳಿಗಾರ. ಯಾವುದೇ ಒತ್ತಡಗಳಿಲ್ಲದೆ ದಾಳಿ ಇದ್ರೆ ಇಲ್ಲಿ ಮಂಗಳೂರು ಉತ್ತರ ಕಡೆಗೆ ಸರಾಗವಾಗಿ ನಿರಂಕಳವಾಗಿ ಪಾಯಿಂಟ್ಸ್ ಗಳು ಬೇಕಾಗಿದೆ. ಇದು ಅವಳಿ ಅಂಕಗಳು ಸೇರ್ಪಡೆ. ಲಾಸ್ಟ್ 4 minutes for full time. 4 ನಿಮಿಷದ ಗುಂಪು ಮಾತ್ರ ಬಾಕಿ ಪಡೆಯುತ್ತೆ. 50-21. ಕಾರ್ನರ್ ಬಾಡು ಎದುರೈತೆ. ಐಂಜನ್ ఇప్పుడు ಬ್ಯಾಕ್ ಕೊಡ್ತು ಗೋಪಾಲ. ಸಂಕಟದ ಒಳ್ಳೆ ಭಾಗ್ಯದಲ್ಲಿ ರಣವಿಕ್ರಮನಂತೆ ಬೆನ್ನದಾಡುತ್ತಾ ಇದ್ದಾರೆ ಪುತ್ತೂರಿನ ಪುನೀತ್. ಆರಂಭದಿಂದ ಕೊನೆಯ ತನಕವೂ ಕೂಡ ಸೈಲೆಂಟ್ ಆಗಿ ಅಂಕಗಳು ಬೇಕಾದ ಸಂದರ್ಭದಲ್ಲಿ ಬಹಳಷ್ಟು ವೈಲೆಂಟ್ ಆಗುವಂತ ಆಟಗಾರ. ಇಲ್ಲಿ ಎದುರಾಳಿ ತಂಡಕ್ಕೆ ವಿಲನ್ ಆಗುತ್ತಾ ಇದ್ರೆ ಮಂಗಳೂರು ಉತ್ತರ ತಂಡ ಇನ್ನೂ ಕೂಡ ಮೇಲೆದ್ದು ಬರುವ ಲಕ್ಷಣವನ್ನು ತೋರ್ಪಡಿಸುತ್ತಾ ಇಲ್ಲ. ಮೇಲೆ ಮುಗಿಬಿದ್ದಂತ ಸಂದರ್ಭ, ಮುಗಿಬಿದ್ದ ಡಿಫೆಂಡರ್ಸ್ಗಳ ಹಾವಳಿಯಲ್ಲಿ 3 ನಿಮಿಷದ ಅವಧಿ ಮಾತ್ರ ಬಾಕಿ ಇದೆ. ಒಮ್ಮೆ ಕೂಡ ಪುನೀತನನ್ನು ಇಲ್ಲಿ ಬಂಧಿಸಲು ಸಾಧ್ಯವಾಗಿಲ್ಲ ಮಂಗಳೂರು ಉತ್ತರ ತಂಡಕ್ಕೆ. ಸಂಪೂರ್ಣವಾಗಿ ಮೈ ತಪ್ಪಿದಾಗ ಕಳಪೆ ಪ್ರದರ್ಶನಕ್ಕೆ ಸಾಕ್ಷಿಯಾಗುತ್ತಾ ಇದೆ. 52-21. 52-21.
ಇಲ್ಲಿ ಪುತ್ತೂರು ತಂಡ ಆಲ್ಔಟ್ ಆದರೆ ಮಾತ್ರ ಉಳಿಗಾಲವಿದೆ ಮಂಗಳೂರು ತಂಡಕ್ಕೆ. ಒಂದು ಅಂಕ 52-22. ಯಾವುದೇ ವರ್ಕೌಟ್ ಆಗ್ತಾ ಇಲ್ಲ ಇಲ್ಲಿ. ಲಾಸ್ಟ್ 2 ಮಿನಿಟ್. ಎರಡು ನಿಮಿಷದಲ್ಲಿ ನಿನ್ನೆಯ ದಿನದಿಂದ ಈ ದಿನದ ತನಕ ನಡೆದಂತಹ ಕಬಡ್ಡಿಯ ಉತ್ಸವ, ಇಲ್ಲಿ ಜಿಲ್ಲಾ ಮಟ್ಟದ ಕಬಡ್ಡಿಯ ಉತ್ಸವ ಮುಗಿಯುವಂತ ಹೊತ್ತು ಬರುತ್ತಾ ಇದೆ. ಆಗಮಿಸಿದ ಎಲ್ಲ ಕ್ರೀಡಾಭಿಮಾನಿಗಳು ಅವರ ಕಣ್ಣಾರೆ ಕಂಡು ಕತ್ತುಂಬಿಸಿಕೊಳ್ಳುತ್ತಾ ಇದ್ದಾರೆ. ಜಿಲ್ಲಾ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟವನ್ನು ವೀಕ್ಷಣೆಯಲ್ಲಿದ್ದಾರೆ. ಹೋಗ್ಬೇಕು, ನೀನೆ ಹೋಗು. ಬೋನಸ್ ಪಾಯಿಂಟ್. 2 ಮಿನಿಟಲ್ಲಿ ಗೇಮ್ ಮಾಡಿ. ಆಟೆಗಳನ್ನು ಇದು ಕೊಡಲಿಲ್ಲ, ಆಟೆ -1 ಕೊಡ್ತೀನಿ. ಲಾಸ್ಟ್ ಮಿನಿಟ್. ಲಾಸ್ಟ್ 1 ಮಿನಿಟ್ ಟ್ರಬಲ್ ಟೈಮ್. ಒಂದೆರಡು ರೈಡ್ಗಳು ಮಾತ್ರ ಬಾಕಿ ಇದೆ. ಆಡಿ ರೈಡ್ ಆಗಿತ್ತು. ಜರ್ಸಿ ನಂಬರ್ 10 ಕಡೆಯಿಂದ ಅಭಿ ಫ್ರಮ್ ಪುತ್ತೂರು. ಕಟ್ಟಕಡೆಯಲ್ಲಿ ಒಂದು ಕ್ಷಣ ಮಾತ್ರ ಬಾಕಿ ಇದೆ. ಚಾಂಪಿಯನ್ ಟ್ರೋಫಿಗೆ ಮುತ್ತಿಕ್ಕಲು ಸಜ್ಜಾಗಿ ನಿಂತಾಗಿದೆ ಪುತ್ತೂರು ತಂಡ. ಕೊನೆಯ ಸೆಕೆಂಡುಗಳು ಓಡಾಟದಲ್ಲಿ ಬಿದ್ದ ಜಾಣ ಮುಖದ ಸಿಲುವ ಮಂಗಳೂರಿನ ದಾಳಿಗಾರ ಇಲ್ಲಿ ಅಂತಿಮ ಘಟ್ಟದಲ್ಲಿ ಹಿಡಿದು ಹಾಕುತ್ತಾ ಇದೆ ಮಂಗಳೂರು ಉತ್ತರ ತಂಡ. ಆದರೆ ಗೆಲ್ಲುವ ಆಸೆಯನ್ನು ಕೈಬಿಟ್ಟಿದೆ. ನಿನ್ನೆಯ ದಿನ ಕೂಡ ಪುತ್ತೂರು ತಾಲೂಕು ತಂಡ 2 ವಿಭಾಗದಲ್ಲಿ, ಈ ದಿನವೂ ಕೂಡ 2 ವಿಭಾಗದಲ್ಲಿ ಕೂಡ ಪುತ್ತೂರು ತಾಲೂಕು ತಂಡ ಮೇಲುಗೈ ತೆರವುಗೊಳಿಸಬೇಕು. ವೇದಿಕೆಯಲ್ಲಿ ಕುಳಿತಿರ್ತಕ್ಕಂಥವರು ಎಲ್ಲರೂ ಕೂಡ ತೆರವುಗೊಳ್ಳಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಚೇರ್ಗಳನ್ನು ಕೂಡ ತೆಗಿಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ.